ಹಾರ್ಮೋಸ್ ಜಲಸಂಧಿಯನ್ನ ದಾಟಿ ಬರುವಂತ ಭಾರತದ ಹಡಗುಗಳಿಗೆ ಎಸ್ಕಾಟ್ ನೀಡೋಕೆ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಸೇನಾಧಿಕಾರಿಗಳ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ತುರ್ತು ಪರಿಸ್ಥಿತಿಯನ್ನು ಉದ್ಭವ ಆಗಿದೆ. ಅದರ ಕುರಿತಾಗಿ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ನಮ್ಮ ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಆ ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನ ದಾಟಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ನೌಕಾಪಡೆಯನ್ನ ನಿಯೋಜನೆ ಮಾಡಿ ಎಸ್ಕಾಟ್ ಕೊಡಲಿಕ್ಕೆ ಈಗ ರಕ್ಷಣಾ ಸಚಿವಾಲಯ ಪ್ಲಾನ್ ಮಾಡಿಕೊಂಡಿದೆ. ಹೆಚ್ಚಿನ ಯುದ್ಧ ನೌಕೆ ಸಿಬ್ಬಂದಿಯ ನಿಯೋಜನೆಗೆ ಈಗ ಭಾರತ ಸರ್ಕಾರ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಈಗ ಮತ್ತೊಮ್ಮೆ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಈಗ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಅಂತ? ಹೌದು ರಾಹುಲ್, ಪ್ರಧಾನಿ ಮೋದಿ ಅವರು ಕೂಡ ಮೊನ್ನೆ ದಿನವೇ ಉನ್ನತ ಮಟ್ಟದ ಸಭೆಯನ್ನ ಎಲ್ಲಾ ಸಚಿವರೊಂದಿಗೂ ಕೂಡ ನಡೆಸಿದ್ರು. ಮುಖ್ಯವಾಗಿ ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಭಾರತಕ್ಕೆ ಒಂದ್ ಕಡೆ ಕಚ್ಚಾ ತೈಲ, ಗ್ಯಾಸ್, ರಸಗೊಬ್ಬರದ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ಇಲಾಖೆಯ ಸಚಿವರುಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಇವತ್ತು ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸೇನಾಧಿಕಾರಿಗಳು, ನೌಕಾಪಡೆಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ರೆ. ಈ ಸಭೆಯಲ್ಲಿ ಮುಖ್ಯವಾಗಿ ಭಾರತದ ಕಡಲ ತೀರದಲ್ಲಿ ಹೆಚ್ಚಿನ ಯುದ್ಧ ನೌಕೆಗಳನ್ನು ಮತ್ತು ನೌಕೆಗಳನ್ನು ನಿಯೋಜನೆ ಮಾಡಬೇಕು. ಮುಖ್ಯವಾಗಿ ಈಗ ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆ ಆಗಬೇಕಾಗಿದೆ. ಈ ಕಚ್ಚಾ ತೈಲ ಮತ್ತು ಗ್ಯಾಸ್ ಅನ್ನು ಪೂರೈಸತಕ್ಕಂಥ ಹಡಗುಗಳಿಗೆ ಭಾರತದ ಯುದ್ಧ ನೌಕೆಗಳ ಮೂಲಕವೇ ಸೂಕ್ತವಾದಂತಹ ರಕ್ಷಣೆಯನ್ನು ನೀಡಬೇಕು. ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗದಂತೆ ನೋಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಿನ ಯುದ್ಧ ನೌಕೆಗಳನ್ನ ಮತ್ತು ಹಡಗುಗಳನ್ನ ಎಸ್ಕಾಟ್ ಮಾಡುವಂತಹ ಪೆಟ್ರೋಲಿಂಗ್ ನೌಕೆಗಳನ್ನು ಕೂಡ ನಿಯೋಜನೆ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಒಂದು ಹಡಗುಗಳನ್ನ ಪೆಟ್ರೋಲಿಂಗ್ ಮಾಡ್ಕೊಂಡೇನೆ, ಎಸ್ಕಾಟ್ ಮಾಡ್ಕೊಂಡೇನೆ ಭಾರತಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಈ ಸೂಚನೆಯನ್ನ ನೌಕಾಪಡೆಗೆ ಕೊಟ್ಟಿದೆ. ಮುಖ್ಯವಾಗಿ ಪರ್ಷಿಯನ್ ಗಲ್ಫ್ ಅನ್ನ ದಾಟಿದ ಬಳಿಕ ಅರಬ್ಬಿ ಸಮುದ್ರಕ್ಕೆ ಹಡಗುಗಳು ಮತ್ತು ಗ್ಯಾಸ್ ನ ಟ್ಯಾಂಕರ್ಗಳು ಪ್ರವೇಶ ಮಾಡ್ತವೆ. ಹಾಗಾಗಿ ಪರ್ಷಿಯನ್ ಹಿಡಿದು ಅರಬ್ಬಿ ಸಮುದ್ರದವರೆಗೂ ಕೂಡ ಈ ಎಲ್ಲಾ ಗ್ಯಾಸ್ ಟ್ಯಾಂಕರ್ಗಳಿಗೆ ಮತ್ತು ತೈಲ ಹಡಗುಗಳಿಗೂ ಕೂಡ ಸಂಪೂರ್ಣವಾಗಿ ಭಾರತದ ಯುದ್ಧ ನೌಕೆಗಳ ಮೂಲಕವೇ ಎಸ್ಕಾಟ್ ಅನ್ನ ಮಾಡಿಕೊಂಡು ಭಾರತಕ್ಕೆ ತರುವಂತಹ ಪ್ಲಾನ್ ಅನ್ನ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಒಂದು ಎಮರ್ಜೆನ್ಸಿ ಪ್ಲಾನ್ ಅನ್ನ ರೂಪಿಸಬೇಕು, ಕಂಟಿಂಜೆನ್ಸಿ ಪ್ಲಾನ್ ಅನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ನೌಕಾಪಡೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೊದಲು ನಂದಾದೇವಿ ಮತ್ತು ಶಿವಾಲಿ ಹಡಗುಗಳು ಬಂದಂತ ಸಂದರ್ಭದಲ್ಲೂ ಅವರಿಗೂ ಕೂಡ ಭಾರತದ ಯುದ್ಧ ನೌಕೆಗಳು ರಕ್ಷಣೆಯನ್ನ ಕೊಟ್ಟಿದ್ವು. ಈಗ ನಿನ್ನೆ ಕೂಡ 2 ಗ್ಯಾಸ್ ಟ್ಯಾಂಕರ್ಗಳು ಹಾರ್ಮೋಸ್ ಜಲಸಂಧಿಯನ್ನ ದಾಟಿಕೊಂಡು ಈಗಾಗಲೇ ಭಾರತದತ್ತ ಹೊರಟಿವೆ. ಇನ್ನು ಮುಂದಿನ 2 ದಿನದಲ್ಲೇ ಅವು ಭಾರತದ ಸಮುದ್ರ ತೀರಕ್ಕೂ ಕೂಡ ಬರ್ತವೆ. ಈ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಈಗ ಭಾರತದ ನೌಕಾಪಡೆ ಸಂಪೂರ್ಣವಾದಂತಹ ಎಸ್ಕಾಟ್ ಅನ್ನ ಕೊಟ್ಟು ಭಾರತಕ್ಕೆ ತೆಗೆದುಕೊಂಡು ಬರ್ತಾ ಇದೆ. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.